ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಈಸಿಯಾಗಿ ಐರನ್ ಮಾಡುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೀನಿ. 15 ಡೇಸ್ಗೆ ಒಂದ್ಸಲ 1 ಅವರ್ ನೀವು ಟೈಮ್ ಕೊಟ್ಟರೆ ಸಾಕು ಒಂದಷ್ಟು ಬಟ್ಟೆನ ಐರನ್ ಮಾಡ್ಕೊಳ್ಳೋದಕ್ಕೆ. ಇದು ನಾನು ಯೂಸ್ ಮಾಡ್ತಾರೋ ಅಂಥ ಸ್ಟೀಮ್ ಐರನ್ ಬಾಕ್ಸು, ಫಿಲಿಪ್ಸ್ ಕಂಪನಿದು. ಪ್ರೆಸ್ ಮಾಡೋದಕ್ಕೆ ಮತ್ತು ಅದು ಈ ಕಡೆ ಆ ಕಡೆ ತಿರ್ಸೋದಕ್ಕೆ ಬಟನ್ ಕೊಟ್ಟಿದ್ದಾರಲ್ಲ, ಅದು ನೀರು ಹಾಕಿದ್ರೆ ತಿರ್ಸಿದ್ರೆ ನೀರು ಅದಾಗದೇ ಬರ್ತಾ ಇರುತ್ತೆ. ಪ್ರೆಸ್ ಮಾಡಿದ್ರೆ ನಮ್ಗೆ ಎಕ್ಸ್ಟ್ರಾ ನೀರು ಬೇಕಾದರೆ ಬರುತ್ತೆ. ಇದು ಓಪನ್ ಮಾಡಿ ಇದ್ರೊಳಗಡೆ ನೀರು ಹಾಕೋದು, ಎಷ್ಟು ಇಡಿಸುತ್ತೋ ಅಷ್ಟು ತುಂಬ ಹಾಕಿಡೋದು. ನೋಡಿ, ಈ ಥರ ನಾನು ಹಾಕ್ತಿದ್ದೀನಲ್ಲ, ಹೀಗೆ 1/4 ಲೀಟರ್ ಲೋಟವರೆಗೂ ಇಡಿಸುತ್ತಿದ್ರಲ್ಲಿ ನೀರು ಹಾಕಿದ್ಮೇಲೆ ಅದು ಕ್ಲೋಸ್ ಮಾಡಿಬಿಟ್ಟು ಆ ಬಟನ್ಸು ಯೂಸ್ ಮಾಡಿದ್ರೆ ಆಯಿತು. ಇದು ಬಂದು ನಮಗೆ ಯಾವ ಬಟ್ಟೆ ಐರನ್ ಮಾಡ್ತಿರೋ ಅಷ್ಟಿಗೆ ಇಟ್ಕೊಳ್ಳೋದು. ಕಾಟನ್ನು ಮತ್ತು ಸಿಲ್ಕ್ ಅಂತೆಲ್ಲ ಕೊಟ್ಟಿರ್ತಾರಲ್ಲ, ಅದು ನೋಡ್ಕೊಂಡು ಇಟ್ಕೊಳ್ಳೋದು. ನಾನು ಜಾಸ್ತಿ ಕಾಟನ್ ಬಟ್ಟೆ ಫಸ್ಟ್ ಮಾಡಿಬಿಡ್ತೀನಿ, ಆಮೇಲೆ ಸಿಲ್ಕ್ ಲಾಸ್ಟಲ್ಲಿ ಹಾಕಿ ಲೈಟಾಗಿ ಸಿಲ್ಕಲ್ಲೇ ತಿರ್ಸ್ಕೊಂಡು ನಾನು ಮಾಡ್ಕೊತೀನಿ ಐರನ್ನು. ಇಲ್ಲಾಂದರೆ ಸುಟ್ಟೋಗ್ಬಿಡುತ್ತೆ ಜಾಸ್ತಿ ಇಟ್ಕೊಂಡ್ರೆ. ಐರನ್ ಬಾಕ್ಸ್ ಯಾವಾಗಲೂ ಅಲ್ಲೇ ಇರುತ್ತೆ, ಸೆಟಪ್ ಮಾಡಿಕ್ಬಿಟ್ಟಿದ್ದೀನಿ. ಇದು ಐರನ್ ಮಾಡೋದಕ್ಕೆ ಅಂತ ಪ್ಲೇಸು. ನಾನು ವೀಡಿಯೋ ಐರನ್ ಮಾಡ್ತಾ ಇದಕ್ಕೆ ನನ್ನ ಮಗ, ಅಮ್ಮ ನಂದು ವೀಡಿಯೋ ಮಾಡು ಅಂದ್ಬಿಟ್ಟು ಅವ್ನು ಆಟಾಡ್ತಾ ಇದ್ದಾನೆ. ಅದಕ್ಕೆ ವೀಡಿಯೋ ಮಾಡಿಸ್ಕೊಂಡಿದ್ದಾನೆ ನನ್ನ ಕೈಯಲ್ಲಿ. ಈ ಪಂಚಿಂಗ್ ಬ್ಯಾಗು ಅವನಿಗೋಸ್ಕರ ಆನ್ಲೈನಲ್ಲಿ ತರಿಸಿದ್ದು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮತ್ತು ರೇಟು ಪರವಾಗಿಲ್ಲ, ಕಡಿಮೆನೇ. 200ಗೆ ಫುಲ್ ಎಲ್ಲ ಸೆಟ್ ಕೊಟ್ಟಿದ್ದಾರೆ. ಕೈ ಗ್ಲೌಸು ಮತ್ತು ಹೆಲ್ಮೆಟ್ ಟೈಪ್ದೊಂದು ಮತ್ತು ಇದೊಂದು ಕೊಟ್ಟಿದ್ದಾರೆ. ವರ್ತಿದೆ ಇದು. ನನ್ನ ಮಗಳು ಹಾಸ್ಪಿಟ್ಲಿಂದ ಬಂದಿದ್ಲಲ್ಲ, ಸ್ವಲ್ಪ ಅದು ಕ್ಯಾನಲೆಲ್ಲ ತೆಗ್ದು ಬ್ಯಾಂಡೇಜ್ ಹಾಕಿದ್ರು. ಅದರಲ್ಲೇ ಆಟಾಡ್ತಾ ಇದ್ದಾಳೆ. ಅಲ್ಲಿ ತುಂಬಾ ಸ್ವಿಚಸ್ ಹಾಕ್ಕೊಂಡು ಆಟಾಡ್ತಾ ಇರ್ತಾಳೆ. ಈಗ ಸದ್ಯಕ್ಕೆ ಒಂದಷ್ಟು ಹಾಕಿದ್ಲು. ಮತ್ತು ಅಲ್ಲಿ 3ನೇದು ಇದು ಖಾಲಿ ಬಿಟ್ಟಿದ್ದೀನಲ್ವಾ ಶೋಕೇಶಲ್ಲಿ, ಅದು ಬಂದು ನಾನು ಐರನ್ ಮಾಡಿರೋ ಬಟ್ಟೆ ಇಟ್ಕೊಳ್ಳೋಕ್ಕೋಸ್ಕರ. ಅದು ಯಾವಾಗಲೂ ಖಾಲಿನೇ ಇರುತ್ತೆ. ನಮ್ಮದು ತುಂಬ ದಿನದ ಐರನ್ ಮಾಡೋದು 2 ಬೇಷನ್ ಬಟ್ಟೆಗಳಿತ್ತು. ಸೊ ಅದಕ್ಕೆ ಅದನ್ನು ಡಿವೈಡ್ ಮಾಡ್ಕೊತೀನಿ. ಫಸ್ಟ್ ಡಿವೈಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಫ್ರಾಕೆಲ್ಲ ಒಂದು ಸೈಡ್ ಹಾಕ್ಬಿಟ್ಟು ಕಾಟನ್ ಬಟ್ಟೆ ಎಲ್ಲನೂ ಅದನ್ನು ಸೀದಾ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಬನಿಯನ್ನು ಮತ್ತು ಕುರ್ತಾ, ಪ್ಯಾಂಟು ಯಾವುದಿದೆಯೋ ಅದೆಲ್ಲ ಎತ್ತಾಕ್ತಾಯಿದ್ದೀನಿ. ಸಿಲ್ಕೆಲ್ಲ ನಾನು ಸಪ್ರೇಟ್ ಮಾಡ್ಕೊಳ್ಳೋದು, ಕಾಟನ್ ಫಸ್ಟು ಸಪ್ರೇಟ್ ಮಾಡ್ಕೊತೀನಿ. ಫಸ್ಟ್ ಈ ಥರ ಡಿವೈಡ್ ಮಾಡ್ಕೊಂಬಿಟ್ಟು ಚೇರ್ ಮೇಲೆ ಹಾಕ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಮತ್ತು ಶರ್ಟಿಗೆ ಬಂದು ಒಂದು ಬಟನ್ಸ್ ಹಾಕ್ಕೊಂಬಿಡ್ತೀನಿ ನಾನು, ಐರನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ಈಗ ಐರನ್ ಸ್ಟಾರ್ಟ್ ಮಾಡಿಕೊಂಡೆ, ಒಂದು ಸೈಡ್ ಇಟ್ಕೊಂಡು. ಫಸ್ಟ್ ನನ್ನ ಮಕ್ಕಳ ಬಟ್ಟೆನೇ ಐರನ್ ಮಾಡ್ಕೊಳ್ಳೋದು, ಚಿಕ್ಕದಾಗಿರುತ್ತಲ್ವ, ಬೇಗ ಆಗುತ್ತಂತ ನಮ್ಮ ಪಾಪು ಫ್ರಾಕ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ತುಂಬ ಫಾಸ್ಟ್ ಮಾಡಿದ್ದೀನಿ. ತುಂಬ ಲೆಂತಿಯಾಗಿದೆ, ಯಾರಿಗೂ ನೋಡೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಅದಕ್ಕಾಗಿ ಫಾಸ್ಟ್ ಮಾಡಿದ್ದೀನಿ. ಫಸ್ಟ್ ನಾನು ಕಾಟನ್ ಬಟ್ಟೆನ ಮಾಡ್ಕೊಳ್ಳೋದು, ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಲಾಸ್ಟ್ಗೆ ಇಟ್ಕೊಂಡು ಮಾಡ್ಕೊಂಬಿಡ್ತೀನಿ. ಮತ್ತು ಸ್ವಲ್ಪ ಮಕ್ಕಳದು ಬೇಗ ಆಗುತ್ತೆ ಅಂದ್ಬಿಟ್ಟು ಇವ್ರದ್ದು ಫಸ್ಟ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡ್ತೀನಿ. ಮತ್ತು ಸೆಂಟ್ರಲ್ಲೂ ಸಿಗ್ತಾ ಇರುತ್ತೆ, ಆವಾಗ ಮಾಡಿಡ್ತಾರೆ. ನಾನು ಐರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಮಕ್ಕಳು ಬಟ್ಟೆಯಿಂದ. ಇವ್ರದ್ದು ಒಂದು ಬಟ್ಟೆಗೆ 5 ರೂಪೀಸ್ ತೊಗೊತಾರೆ. ಸುಮ್ಮನೆ ಯಾಕೆ ಅಷ್ಟೊಂದು ದುಡ್ಡು ಕೊಡಬೇಕು, ಇವ್ರದ್ದು ಬೇರೆ ಜಾಸ್ತಿ ಬಟ್ಟೆಗಳಿರುತ್ತಲ್ವ. ಹಾಗಾಗಿ ಎಲ್ಲರದು ಮಾಡೋದು ಸ್ಟಾರ್ಟ್ ಮಾಡಿಕೊಂಡೆ. ಈಗ ನಾನು ಕುರ್ತಾ ಎತ್ಕೊಂಡಿದ್ದೀನಿ. ಇದನ್ನು ಫಸ್ಟು ಸ್ಲೀವ್ ಐರನ್ ಮಾಡಿಕೊಂಡು ಈ ಥರ ಐರನ್ ಮಾಡ್ಕೊತಾ ಇದ್ದೀನಿ. ಫುಲ್ ಡೀಟೇಲಾಗಿ ಹಾಕಿದ್ದೀನಿ. ಸ್ಪೀಡಾಗಿ ಮಾಡಿರೋದ್ರಲ್ಲೇ ನಿಮಗೆ ಗೊತ್ತಾಗ್ತಿದೆ ನೋಡಿ. ಈ ಟೇಬಲ್ ಬಂದು ಐರನ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಮ್ಮ ಮಾಡಿಸಿರೋ ಅಂಥ ಟೇಬಲ್ಲು. ಇಲ್ಲಿ ಸ್ವಿಚ್ ಬೋರ್ಡ್ ಹತ್ರ ಬ್ಲ್ಯಾಕ್ ಆಗಿರೋದು. ನಮ್ಮ ರೂಮ್ ಪಕ್ಕನೇ ಒಂದು ಫೌಂಟೇನ್ ಇದೆಯಲ್ವಾ, ಅದರಲ್ಲಿ ನೀರು ಯಾವಾಗಲೂ ಹೋಗ್ತಿತ್ತಲ್ವ, ಹಾಗಾಗಿ ಅಲ್ಲಿ ಆ ಥರ ಬ್ಲ್ಯಾಕ್ ಆಗಿದೆ. ಈಗ ಪ್ಯಾಂಟ್ ಐರನ್ ಮಾಡ್ತಿದ್ದೀನಿ, ಕಾಟನ್ ಪ್ಯಾಂಟು ನಮ್ಮ ಮಾವದು. ಎಷ್ಟು ಮರ್ಸ್ಲಾಗಿದೆ ಇವಾಗ, ಎಷ್ಟು ಚೆನ್ನಾಗಿದೆ ನೋಡಿ ಐರನ್ ಮಾಡಿದ್ಮೇಲೆ. ಫುಲ್ ಡೀಟೇಲಾಗಿ ಎಲ್ಲ ಇದನ್ನು ಐರನ್ ಮಾಡಿಲ್ಲ, ಕ್ಲಾತನ್ನು ಒಂದೊಂದು ತೋರಿಸಿದ್ದೀನಿ. ಒಂದು ಶರ್ಟು, ಒಂದು ಪ್ಯಾಂಟು, ಆ ಥರ ಒಂದು ಸ್ವಲ್ಪ ಬಟ್ಟೆನೇ ಇದರಲ್ಲಿ ಐರನ್ ಮಾಡಿ ತೋರಿಸಿರೋದು ನಿಮಗೆ. ನೋಡಿ, ಶರ್ಟ್ ಕೂಡ ಸ್ಲೀವ್ ಮಾಡಿಕೊಂಡು ಆಮೇಲೆ ಫ್ರಂಟು ಬ್ಯಾಕು, ಅದು ಬ್ಯಾಕ್ ಆದಮೇಲೆ ಹಾಗೇ ಮಡ್ಚಿಟ್ಬಿಡ್ತೀನಿ ಈಸಿಯಾಗಿ. ಮಾಡ್ತಾ ಮಾಡಬೇಕಂತ ಫಸ್ಟು ಕಷ್ಟ ಆಗುತ್ತೆ, ಆಮೇಲೆ ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ. ಈಗ ಸಿಲ್ಕಲ್ಲಿ ಇಟ್ಕೊಂಡಿದ್ದ ತಕ್ಷಣ ಸಿಲ್ಕದ್ದು ಎಲ್ಲನೂ ಎತ್ತಾಕೊಂಬಿಟ್ಟು ಒಂದೇ ಸಲ ಮಾಡ್ಕೊತೀನಿ. ಬ್ಲೌಸ್ ಆದಮೇಲೆ ಇದು ಲಾಸ್ಟಲ್ಲಿ ಸ್ಯಾರಿ ಮಾಡೋಣ ಅಂದ್ಬಿಟ್ಟು, ಸ್ಯಾರಿ ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತು ಸ್ವಲ್ಪ ಲೈಟಾಗಿ ಇಟ್ಕೊಂಡಿದ್ದೀನಿ ನಾನು. ಹೀಟು ಜಾಸ್ತಿ ಇಟ್ಕೊಂಡ್ರೆ ಸುಟ್ಟೋಗ್ಬಿಡುತ್ತೆ ಬಟ್ಟೆ, ಗೊತ್ತಲ್ವಾ. ಸಿಲ್ಕ್ ಅಂದರೆ ಸ್ವಲ್ಪ ಲೈಟಾಗೇ ಇಟ್ಕೋಬೇಕು. ಸೊ ಹಾಗಾಗಿ ಲೈಟಾಗಿ ಇಟ್ಕೊಂಡು ಮಾಡ್ತಿದ್ದೀನಿ. ನಮ್ಮ ಅತ್ತೆದು ತುಂಬ ಸಿಲ್ಕ್ ಸ್ಯಾರಿ, ಕಾಟನ್ ಸ್ಯಾರಿ ಎಲ್ಲ ಒಂದು 2-3 ಮಂತ್ಸಿಂದ ಐರನ್ ಮಾಡೋದಕ್ಕಂತ ನನ್ನ ಕೈಲಿ ಕೊಟ್ಟಿದ್ದರು. ನಾನು ಮಾಡೋದಕ್ಕೆ ಆಗೋದೇ ಇಲ್ಲ ಅಂದ್ಬಿಟ್ಟು ಮಾಡ್ದಿರ ಇಟ್ಟಿದ್ದೆ. ಆಮೇಲೆ ಸರಿ ಆಯಿತು, ಮಾಡಿ ಕಲ್ತ್ಕೊಂಡ್ರೆ ತಾನೇ ಎಲ್ಲನೂ ಅಂತ ಹೇಳಿಬಿಟ್ಟು ಐರನ್ ಮಾಡೋದಕ್ಕೆ ಇದು ಮಾಡಿಕೊಂಡೆ. ಒನ್ ಡೇ ಮಾಡಿದ್ನಲ್ವ, ಪರವಾಗಿಲ್ಲ, ಈಸಿ ಇದೆ, ಮಾಡ್ಬೋದು ಅಂತ ಅಂದ್ಕೊಂಡು ಮಾಡಿದೆ. ಕುರ್ತಾ ಎಲ್ಲ ಐರನ್ ಮಾಡಿಬಿಟ್ಟು ಚೇರ್ ಮೇಲೆ ಹಾಕ್ಬಿಡ್ತೀನಿ, ಮಡ್ಚೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹಾಸಿಗೆ ಮೇಲೆ ಹಾಕ್ಕೊಂಡು ಮಡ್ಚಿಬಿಡ್ತೀನಿ. ಇಷ್ಟೆಲ್ಲ ಬಟ್ಟೆ ಐರನ್ ಮಾಡಿದ್ದು. ನಮ್ಮ ಪಾಪು ಫ್ರಾಕ್ ಕೂಡ ಫುಲ್ಲು ಮಡ್ಸಲಾಗ್ಬಿಟ್ಟಿತ್ತು, ಅದಕ್ಕೆ ಅದನ್ನು ನೆಟ್ಟೆಲ್ಲ ಐರನ್ ಮಾಡಿದೆ, ಅದಕ್ಕೆ ಚೆನ್ನಾಗಿ ಕಾಣ್ತಿದೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.